ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tuppa. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. Wide parking areas facilities. Visit Shekhar Nagar, IB Road, Raichur. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಭೆ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಲೋಪ, ಹೆಚ್ಚು ಮಕ್ಕಳ ಕಂಡು ಬಂದರೆ ಕ್ರಮಕ್ಕೆ ಸರ್ಕಾರ ಶಿಫಾರಸು, ವೆಂಕಟೇಶ್ ಎಚ್ಚರಿಕೆ. ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆ. 14 ಕೋಟಿ ರೂಪಾಯಿ ಅಂದಾಜಿನ ಬಜೆಟ್ಗೆ ಅನುಮೋದನೆ. ಹೊಸದಾಗಿ ಮಾಸ್ಟರ್ ಪ್ಲಾನ್ ರೂಪಿಸಲು ಡಾ. ಶಿವರಾಜ್ ಪಾಟೀಲ್ ಸೂಚನೆ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪಾಲನೆ ಮಾಡಿ ದುರ್ಗೇಶ್. ವಿಜಿ ಕುಲಕರ್ಣಿ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಖಂಡಿಸಿ ಭದ್ರತೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಸಭೆ. ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ನ್ಯಾಕ್ ಕಮಿಟಿ ಭೇಟಿ. ಶಾಸಕ ಡಾ. ಶಿವರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ. ಲಾರಿ ಟಿಪ್ಪರ್ ಮುಖಾಮುಖಿ ಡಿಕ್ಕಿ, ಲಾರಿ ಚಾಲಕನಿಗೆ ಗಂಭೀರ ಗಾಯ. ಮತ್ತು ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷ, ಮೊಸಳೆ ನೋಡಿ ರೈತರಲ್ಲಿ ಭಯ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿರುವ ಅಂಕಿ ಅಂಶಗಳು ತಪ್ಪಾದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿರುವ ಅಂಕಿ ಅಂಶಗಳು ತಪ್ಪಾದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ಎಚ್ಚರಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮತ್ತು ಬಾಲ ನ್ಯಾಯ ಕಾಯ್ದೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದಲ್ಲಿ ಮಗು ರಕ್ಷಣಾ ಕಾಯ್ದೆ ರೂಪಿಸಲಾಗಿದೆ. 11 ಇಲಾಖೆಗಳು ಸೇರಿ ದಾಳಿ ನಡೆಸಿ ಮಕ್ಕಳ ರಕ್ಷಣೆ ಕುರಿತು ಕಾನೂನಾತ್ಮಕ ರಕ್ಷಣೆಗೆ ಅವಕಾಶ ನೀಡಲಾಗಿದೆ. ಆದರೆ ಯಾವ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಪ್ರತಿ ಮಗುವಿನ ರಕ್ಷಣೆಗೆ ಮುಂದಾಗಬೇಕೆಂದರು. ಇಡೀ ಜಿಲ್ಲೆಯಲ್ಲಿ 106 ಮಕ್ಕಳು ಮಾತ್ರ ಶಾಲೆಯಿಂದ ಹೊರಗುಳಿದಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮಾಹಿತಿ ನೀಡಿದರು. ಇಡೀ ಜಿಲ್ಲೆಯಲ್ಲಿ 106 ಮಕ್ಕಳು ಮಾತ್ರ ಶಾಲೆಯಿಂದ ಹೊರಗುಳಿದ ಸಂಖ್ಯೆ ದೋಷಪೂರಿತವಾಗಿದೆ. ಮರು ಸಮೀಕ್ಷೆಯಲ್ಲಿ ಹೆಚ್ಚುವರಿ ಮಕ್ಕಳ ಶಾಲೆಯಿಂದ ಹೊರಗುಳಿದಿರುವುದು ಕಂಡು ಬಂದಲ್ಲಿ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಎಚ್ಚರಿಸಿದರು. ಖಾಸಗಿ ಶಾಲೆಗಳಿಗೆ ಆಟೋಟ ಹಾಗೂ ಇತರೆ ವಾಹನಗಳಲ್ಲಿ ತೆರವು ಮಕ್ಕಳು ಮರಳಿ ಮನೆಗೆ ಸೇರುವವರೆಗೆ ಶಾಲೆಯದೇ ಜವಾಬ್ದಾರಿ. ಖಾಸಗಿ ಶಾಲೆಗಳ ವಾಹನಗಳನ್ನು ತಪಾಸಣೆ ನಡೆಸುವುದು, ಚಾಲಕನನ್ನು ಪೊಲೀಸರಿಂದ ತಪಾಸಣೆಗೊಳಪಡಿಸುವ ಕೆಲಸ ಇಲಾಖೆಯಿಂದ ನಡೆಯಬೇಕಿದೆ. ಜಿಲ್ಲೆಯ ನಗರ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲಿ ಅನಧಿಕೃತ ಟ್ಯೂಷನ್ ಕೇಂದ್ರಗಳು ನಡೆಯುತ್ತಿದ್ದು ಮಕ್ಕಳ ಮೇಲೆ ಒತ್ತಡ ಹಾಕುವ ಕೆಲಸ ನಡೆಯುತ್ತಿದೆ. ಅನಧಿಕೃತವಾಗಿರುವ ಟ್ಯೂಷನ್ ಕೇಂದ್ರಗಳನ್ನು 10 ದಿನದೊಳಗಾಗಿ ಮುಚ್ಚಿಸಬೇಕು ಎಂದರು. ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾಳಿ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಶಾಲೆ ಹಾಗೂ ಗ್ರಾಮ ಮಟ್ಟದಲ್ಲಿ ಬಾಲ್ಯ ವಿವಾಹ ಜಾಗೃತಿ ಕಾರ್ಯಕ್ರಮಗಳು ನಡೆಸಬೇಕು.
ಕದ್ದು ಮುಚ್ಚಿ ಬಾಲ್ಯ ವಿವಾಹ ಪ್ರಕರಣಗಳು ನಡೆಯುತ್ತಿರುವುದು ವರದಿಯಾಗುತ್ತಲೇ ಇದೆ. ಕೆಲ ಪ್ರಕರಣಗಳಲ್ಲಿ ಬಾಲ್ಯ ವಿವಾಹ ತಡೆದಿರುವುದು ಒಳ್ಳೆಯ ಕಾರ್ಯ. ಆದರೆ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಅವಕಾಶ ನೀಡದೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ಮೂಲಕ ಎಚ್ಚರಿಕೆಯನ್ನು ತಿಳಿಸಬೇಕೆಂದರು. ವಸತಿ ನಿಲಯ, ಬಾಲ ಮಂದಿರಗಳು, ಶಾಲೆಗಳು ಸೇರಿದಂತೆ ಎಲ್ಲೆಡೆಯೂ ಮಕ್ಕಳ ರಕ್ಷಣೆಗೆ ಬೇಕಾದ ಎಚ್ಚರಿಕೆಯನ್ನು ಸಂಬಂಧಿಸಿದ ಎಲ್ಲ ಇಲಾಖೆಗಳು ಕೈಗೊಳ್ಳಬೇಕೆಂದರು. ನಿಮ್ಮ ಬಿಒ ಮುಖಾಂತರ ಅನಧಿಕೃತ ನಡೀತಾ ಇರೋದನ್ನ ನೀವು ಬೀಗ ಹಾಕಿಸಿ ಮುಚ್ಚಿದ್ದೀರಿ. ಪಟ್ಟಿ ಕೊಡಿ, 12 ಸಾಲಿನ ಬಿಒ ಕೊಡಿ ಪಟ್ಟಿಗಳು, ನಾವು ವೆರಿಫೈ ಮಾಡ್ಸೋಣ. ತಹಸೀಲ್ದಾರ್ ವಿಚಾರಣ ಪತ್ರ ಹಾಕ್ತೀವಿ, ಅಲ್ಲಿಗೆ ಅದು ವೆರಿಫಿಕೇಶನ್ ತಗೊಳ್ಳೋಣ ಮುಚ್ಚಿದಾರ ಅಂತ. ಬೇರೆ ಬಿಒ ಏನು ರೈಟ್ ಮಾಡ್ತೀರಿ, ಇಲ್ಲಿ ಸಿಗ್ನಲ್ ನಡೀತಾ ಇದೆ, ಹೇಗಿದೆ ಅಂತ ಒಂದು ಇನ್ಫಾರ್ಮೇಶನ್ ನಿಮ್ಮ CRP ಮುಖಾಂತರ ತಗೊಂಡು ನೀವು ಅನಂತರ ನೀವು ಅದಕ್ಕೆ ರೈಟ್ ಮಾಡಬೇಕು. ರೈಟ್ ಮಾಡ್ಲಿಕ್ಕೆ ಟೀಮ್ ಇದೆ, ಅದಕ್ಕೊಂದು ಟೀಮ್ ಮುಖಾಂತರ ರೈಡ್ ಮಾಡಿ ಬೀಗ ಹಾಕ್ಸ್ಬೇಕಾಗುತ್ತೆ. ಅದು ಯಾರಿದ್ದಾರೆ ಅವ್ರ ವಿರುದ್ಧ FIR ಮಾಡಿಸ್ಬೇಕು. ಮುಚ್ಚಿಲ್ಲ ಅಂತಂದ್ರೆ ಎಷ್ಟು ದಿವಸದಲ್ಲಿ ಮಾಡ್ತಾರೆ? ರಾಯಚೂರು ತಂತ್ರದಲ್ಲಿ 10 days ಟೈಮು ಬರ್ಕೊಳ್ಳಿ ಸರ್. ಮಿನಿಟ್ಸ್ಗೆ 10 ದಿನದಲ್ಲಿ ರಾಯಚೂರು ನಗರದಲ್ಲಿ ಎಷ್ಟು ಅನಧಿಕೃತವಾಗಿ ಟ್ಯೂಷನ್ ಸೆಂಟರ್ಗಳು ನಡೀತಾ ಇದೆ ಅಷ್ಟು ಕೂಡ ಮುಚ್ಚಬೇಕು. ಯಾಕಂದ್ರೆ ಮಕ್ಕಳಿಗೆ ಅದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಒತ್ತಡ ಆಗ್ತಾ ಇದೆ, ಒಂದು ದಂಧೆನೂ ಕೂಡ ಆಗ್ತಾ ಇದೆ ನಿಮ್ಮ ಶಿಕ್ಷಣದಲ್ಲಿ. ಅದು ಕಾನೂನು ಬಾಹಿರ ಇಲ್ಲ, RT ವೈಲೇಷನ್. ಹಾಗಾಗಿ ಅದು ಮುಚ್ಚಬೇಕು. ನಿಮಗೆ ಬೇರೆ ಬಿಒಗಳೆಲ್ಲರೂ ಕೂಡ ಇದು ನಿಮ್ಮ ವ್ಯಾಪ್ತಿಯಲ್ಲಿ ಸೆಂಟರ್ಸ್ ಎಲ್ಲ ಮುಚ್ಚಲಿಕ್ಕೆ ಬಹಳ ಉದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಬಿಒಸ್. ನಿಮ್ಮಲ್ಲಿ ದೇವದಲ್ಲಿ ಎಷ್ಟಿದೆ ಸರ್? ಬಂದಿದೆ ನೋಡಿ. ನಿಮಗೆ ಪ್ರಹರಿ ಕ್ಲಬ್ಸ್ ಅಂತ ಇದೆ, ಪ್ರಹರಿ ಕ್ಲಬ್ಸ್ ಅಂತ, ಚಿಲ್ಡ್ರನ್ಸ್ ಕ್ಲಬ್ಸ್ ಅಂತ ನೀವು ಶಾಲೆಗಳಲ್ಲಿ ಇದೆಯಲ್ಲ, ಅದರ ಅದೇ ರೀತಿ ನಿಮಗೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಈ ಪ್ರಹರಿಯನ್ನು ಬರೋದ್ರ ಮುಖಾಂತರ ಕ್ಲಬ್ಸ್ಗಳು ಮಾಡಿದ್ದಾರೆ. ಮಕ್ಕಳಿಗೆ ಪ್ರಹರಿ ಕ್ಲಬ್ಸ್ ಅಲ್ಲಿ ಏನಂತಂದ್ರೆ ನಿಮಗೆ ಈ ನಿಯರೆಸ್ಟ್ ಶಾಲೆಗಳ ಹತ್ರ ಈ ಮಕ್ಕಳಿಗೆ ನಿಮಗೆ ಮತ್ತು ಬರುವಂತ ವಸ್ತುಗಳನ್ನ ಮಾರಾಟ ಮಾಡಬಹುದು, ಈ ಟಬಾಕೋ ಮಾರಾಟ ಮಾಡುವಂಥದ್ದು, ಅಥವಾ 100 meters ನಿಯರೆಸ್ಟ್ ಅಲ್ಲಿ ಯಾವ್ದಾದ್ರು ಕೂಡ ಮದ್ಯಪಾನ ಮಾಡುವಂತ ಮಳಿಗೆಗಳ ಅಂಶಗಳು ಇರ್ತದೆ, ವಯಸ್ಕರುಗಳು ಇರ್ತದೆ. ಇದೆಲ್ಲವೂ ಕೂಡ ನಿಮಗೆ ಮಕ್ಕಳ ಪ್ರಹರಿ ಕ್ಲಬ್ಸ್ ಇಂದ ನಿಮಗೆ ಮೀಟಿಂಗ್ ಮಾಡಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅದನ್ನ ಒಂದು ಪ್ರಿವೆನ್ಷನ್ ಮಾಡ್ಲಿಕ್ಕೆ ಇರುವಂಥದ್ದು. ಸೊ ಇದ್ರ ಬಗ್ಗೆ ತಾವು ಹೇಗೆ ನೀವು ಎಲ್ಲರೂ ಓಪನ್ ಮಾಡಿದ್ದೀರಾ? ಎಲ್ಲರೂ ಮಕ್ಕಳು ಈ ಜಿಲ್ಲೆನಲ್ಲಿ ಅಟ್ಲೀಸ್ಟ್ ಒಂದು ನಿಮ್ಗೆ ಆಗ್ತಿಲ್ಲ ಒಂದು 50-55 ಸೆಂಟರ್ನಾದ್ರು ಓಪನ್ ಮಾಡಿ ಶಾಲೆಗಳಲ್ಲಿ. ಅದು ಮಾಡೋದು ನಿಮಗೆ ಈಗ ಈ ಡ್ರಗ್ಸ್ ಇದೆ ನೋಡಿ, ಡ್ರಗ್ಸ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಿರೋದು ಒಂದ್ಸತಿ ಬಂದಿದ್ದಾರಾ? ನೀವೇನಾ ಸರ್? ಡಿಪಾರ್ಟ್ಮೆಂಟ್ ಬಂದಿದೆ ಸರ್. ಮೆಡಿಕಲ್ ಸ್ಟೋರ್ಸ್ ಅಲ್ಲಿ NTP ಕಿಟ್ ಇರ್ಬೋದು, ಅಥವಾ ಇಲ್ಲಿಗಲ್ ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳುವಂಥದ್ದು, ಮಾರಾಟ ಮಾಡುವಂಥದ್ದು, ಅದು ಎಷ್ಟು ರೈಡ್ ಮಾಡಿದ್ರಿ, ಎಲ್ಲೆಲ್ಲಿದೆ, ಮತ್ತೆ ನಿಮ್ಗೆ CC ಕ್ಯಾಮ್ರಾನ ಅಳವಡಿಸಿದರೆ ಮೆಡಿಕಲ್ ಸ್ಟೋರ್ ತುಂಬಾ ಅದರ ವೆರಿಫಿಕೇಶನ್ ಮಾಡಿದ್ರಾ? ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಇವಾಗ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಈಗಾಗಲೇ ಸದ್ಯ ನಾನು ಮೊನ್ನೆ ಕೇಂದ್ರ ಕಚೇರಿನ ಮುಖಾಂತರ ನಮ್ಮ ಆಯೋಗದ ಮುಖಾಂತರ ಸ್ಟೇಟ್ ಆಫೀಸ್ ಮೀಟಿಂಗ್ ಮಾಡಿದ್ವಿ. ಈಗ ಮಂಡ್ಯದಲ್ಲಿ ನಿಮಗೆ ಅಡಿಷನಲ್ DC ಅವರೇ ಪರ್ಮಿಷನ್ ಕೊಟ್ಟರು. ನಿಮಗೆ ಮೆಡಿಕಲ್ ಸ್ಟೋರ್ಸ್ ಏನು ಸ್ಟಾಕ್ ಬರ್ತಾ ಇದೆ, ಈ NTP ಕಿಟ್ ಇರ್ಬೋದು, ಅಥವಾ ಈ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಮಾರಾಟ ಮಾಡುವಂಥದ್ದು ಎಷ್ಟು ಬಂದಿದೆ, ಎಷ್ಟು ಮಾರಿದ್ದಾರೆ, ಯಾರು ಮಾರಿದ್ದಾರೆ ಅಂತ ಹೇಳಿ ವೆರಿಫೈ ಮಾಡಬೇಕು ಡ್ರಗ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಮುಖಾಂತರ. ಸೊ ಅದು ಇಲ್ಲಿ ಆಗಿಲ್ಲ ನನ್ನ ಪ್ರಕಾರ ಸರ್. ಈಗ CC ಕ್ಯಾಮ್ರಾ ಹಾಕಿದಾರ, ಮಕ್ಕಳು ಬಂದಿದ್ದಾರೆ, ವಸ್ತುಗಳನ್ನ ತಗೋತಾ ಇದಾರ, ಅವ್ರೇನಾದ್ರು ಬೇರೆ ಟ್ಯಾಬ್ಲೆಟ್ಸ್ಗಳು ಪರ್ಚೇಸ್ ಮಾಡ್ತಾರ, ಅದನ್ನ ಪತ್ತೆ ಹಚ್ಚಿಕೆ ಅಂತೇಳಿ ಪ್ರತಿ ಮೆಡಿಕಲ್ ಸ್ಟೋರ್ ಅದನ್ನ ಮುಂದ್ಗಡೆ ನಿಮಗೆ CC ಕ್ಯಾಮ್ರಾ ಅಳವಡಿಸಬೇಕು. ಮಕ್ಕಳು ಬರ್ತಾ ಇದಾರ, ಹೋಗ್ತಾ ಇದಾರೆ ಅಂತೇಳಿ ಅದನ್ನು ಅಬ್ಸರ್ವ್ ಮಾಡಬೇಕು. ಇನ್ಫಾರ್ಮರ್ ಮುಖಾಂತರ ಮಾಹಿತಿ ತಗೊಬೇಕಂತ ಇದೆ. ಆ ಥರದ್ದು ಏನಾದ್ರು ಫಾಲೋ ಮಾಡಿದಾರ ನೀವು ಪೊಲೀಸ್ ಮುಖಾಂತರ? ಕಂಪ್ಲೇಂಟ್ ಬಂದ್ರೆ ನಾವು ಕಂಪ್ಲೇಂಟ್ ಬಂದ್ರೆ ಮಾತ್ರ ಅದಕ್ಕೆ ನಿಮ್ಮ DYSP ಅಂತ ಮಾಡಿದ್ದೀವಿ. ಅವ್ರ ಕೆಲಸನೇ ಅದು ಚೈಲ್ಡ್ ಫ್ರೆಂಡ್ಲಿ ಆಕ್ಟಿವಿಟೀಸ್. ವಿಲೇಜ್ಗಳಲ್ಲಿ ಅನಧಿಕೃತವಾಗಿ ಮದ್ಯಪಾನ ಮಾಡುವಂಥದ್ದು, ಮೆಡಿಕಲ್ ಸ್ಟೋರ್ ಅಲ್ಲಿ ಅನಧಿಕೃತವಾಗಿ ಮಕ್ಕಳಿಗೆ ಅಪಾಯ ತರುವಂತ ವಸ್ತುಗಳನ್ನ ಮಾಡುವುದು, ಮತ್ತು ಬರುವ ವಸ್ತುಗಳನ್ನ ಮಾಡುವುದನ್ನ ಮತ್ತೆ ಹೆಚ್ಚಿ ಅವರು FIR ಮಾಡಬೇಕಾದ ಮೆಡಿಕಲ್ ಸ್ಟೋರ್ ಮೇಲೆ. ನೀವು ಕಂಪ್ಲೇಂಟ್ ಬಂದಾಗ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಪತ್ತೆ ಹೆಚ್ಚಿಗೆ ಮಾಹಿತಿನ ಇಲ್ಲಿಗೆಲ್ಲ ಏನಾಗ್ತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ ಅದನ್ನ ಪತ್ತೆ ಹೆಚ್ಚಿ ಮಾಡೋದು ಇಂಪಾರ್ಟೆಂಟ್. ಅದೇನಾದ್ರೆ ಆ ಥರ ಕೇಸಸ್ ಹಾಕಿದ್ದಾರೆ ನೀವು? ಇಲ್ಲ ಸರ್. ಜೋಲನ್ ಜಸ್ಟಿಸ್ 78, 77 ಅಥವಾ FIR ಇದೆ ನಿಮ್ಮ ಹತ್ರ ಮಾಹಿತಿ? 75 ಆಗಿದೆ, ಮಕ್ಕಳು ಹೊಡೆದಿರ್ತಾರೆ, ಆಗಿದೆ ನಿಮಗೆ ಅಬ್ಯೂಸ್ ಮಕ್ಕಳಿಗೆ ಬಂದು ಮಾಡ್ತಿರ್ತೀವಿ. ನಿಮಗೆ 77, 78 ನಿಮಗೆ ಈ ಡ್ರಗ್ ಅಬ್ಯೂಸ್ ಸಬ್ಸ್ಟೆನ್ಸ್ ವ್ಯಾಪಾರ ಮಾಡಿ ಸಿಗಾಕೊಂಡು ಅಥವಾ ಇಟ್ಕೊಂಡಿದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸ್ಟಾಕ್ ಬಿಟ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ಅದನ್ನ ನಾವು
ಡ್ರಗ್ ಅಸಿಸ್ಟೆಂಟ್ ಕರ್ಕೊಂಡು ಹೋಗಿ ರೆಸ್ಕ್ಯೂ ಮಾಡಿ ಮತ್ತೆ ಹೆಚ್ಚಿಗೆ ಅವರು ಮೆಡಿಕಲ್ ಶಾಪ್ ರಿಫೈರ್ ಮಾಡಬೇಕು. ಒಂದು ಪ್ರಕರಣವೂ ಇಲ್ಲ ಅಂದ್ರೆ ಅದನ್ನ ನಾವು ಮಾಡ್ತಾ ಇಲ್ಲ ಅಂತ, ಅದಕ್ಕೆ ಅವತ್ತು ಕನ್ವರ್ಜೆನ್ಸ್ ಆಗ್ಬೇಕು ಅಂತ ಎಜುಕೇಶನ್ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಡ್ರಗ್ಸ್ ಇದಲ್ಲೂ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಸೂಪರಿಂಟೆಂಡೆಂಟ್ ಅಂತ ಹೇಳೋದ್ರಲ್ಲ, ನೀವು ಮೀಟಿಂಗ್ ಕರೀರಿ, ನಿಮ್ಗೆ ಏನು ಸಪೋರ್ಟ್ ಬೇಕು ಕೇಳಿ ನಿಮಗೆ ಸಪೋರ್ಟ್ ಮಾಡ್ಕೊಬೇಕು, ಸಪೋರ್ಟ್ ತಗೊಂಡು ಕೆಲಸ ಮಾಡ್ಬೇಕು. ನೀವು ಒಬ್ಬರೇ ಮಾಡೋದು ಆಗಲ್ಲ, ನಿಮಗೆ ಪೊಲೀಸ್ ಬೇಕು, PHO ಸಪೋರ್ಟ್ ನೀವು ಪತ್ತೆ ಹೆಚ್ಚಿ ವರದಿ ಕೊಡಬೇಕು. ನೆಕ್ಸ್ಟ್ ನಾವು ಮೀಟಿಂಗ್ ಬರೋಷ್ಟು ರೆಡಿ ಮೀಟಿಂಗ್, ನಾವೆಷ್ಟು ನಿಮ್ಗೆ ಸಾಂಕೇತಿಕವಾಗಿ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ನೀವು ಈ ತರ ಕೆಲಸ ಮಾಡ್ಬೇಕಂತ ಕೂಡ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಫುಲ್ ಬೆಂಚ್ ಬರ್ತೀವಿ ಆಯತಿಂದ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀವು ಪರ್ಸೆಂಟೇಜ್ ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ ಮಕ್ಕಳ ಫ್ರೆಂಡ್ಲಿ ಇದೆ, ಮಕ್ಕಳ ಕಾನೂನುಗಳು ಕಾರ್ಯಕ್ರಮಗಳು ಎಷ್ಟು ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ ಅಂತ ನಿಮ್ಗೆ ಆಗತ್ತ ಇದು ನೋಡ್ಕೊಬೇಕು. ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಅಂತಿದೆ DDP ಅವರೇ, ಗೊತ್ತಿದೆ ನಿಮ್ಗೆ ಅದು? ಕರ್ನಾಟಕ ಸ್ಟೇಟ್ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ 2016 ಅಂತ ನಮ್ಮ ಹತ್ರ ಇದೆ. ಈಗ ಮೊನ್ನೆ 2022 ತಿದ್ದುಪಡಿನೂ ಕೂಡ ಮಾಡಿದ್ದಾರೆ. ಈ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಇದ್ರದ್ದು ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಕಾನೂನು ಬಂದಿದೆ. ಈ ನೀವು ನೋಡಿ ಸ್ಟಡಿ ಮಾಡ್ತೀರಿ ಅಂತಂದ್ರೆ, ನೀವೇ ಸ್ಟಡಿ ಮಾಡ್ತೀವಿ ಅಂದ್ರೆ ನಿಮ್ಗೆ GRC ಸ್ಟಡಿ ಮಾಡ್ತಾರೆ, BO ಸ್ಟಡಿ ಮಾಡ್ತಾರೆ, BRP ಸ್ಟಡಿ ಮಾಡ್ತಾರೆ. ಆ ಪಾಲಿಸಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಶಾಲೆ ಒಳಗಡೆ ಏನು ಹೋಗ್ತೀರಿ, ಪ್ರೈವೇಟ್ ಶಾಲೆಗೆ ಏನು ಹೋಗ್ತೀರಿ, ಪ್ರೈವೇಟ್ ಶಾಲೆಗಳಲ್ಲಿ ನೀವು ಹೇಗೆ ನೀವು ಅದನ್ನ ಮಾನಿಟರಿಂಗ್ ಮಾಡ್ತೀರಿ. RT ಅಡಿಯಲ್ಲಿ ಸುಮಾರು 11 ಇಲಾಖೆಗಳದ್ದು ಅಂಶಗಳನ್ನ ಸೇರಿಸಿ ನಿಮ್ಗೆ ಕರ್ನಾಟಕ ಸ್ಟೇಟ್ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಅಂತ ಮಾಡಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಂದ ಹಿಡಿದು ಅಥವಾ ಔಟ್ಸೋರ್ಸ್ ಸಿಬ್ಬಂದಿಗಳಿಂದ ಹಿಡಿದು ಅದೆಲ್ಲರದ್ದು ಕೂಡ ಪೊಲೀಸ್ ವೆರಿಫಿಕೇಶನ್ ಆಗಬೇಕು. ಮತ್ತೆ ನಿಮಗೆ ಸಲಹಾ ಪೆಟ್ಟಿಗೆಗಳು ಇಡಬೇಕು ಶಾಲೆ ಒಳಗಡೆ. ಮಕ್ಕಳು ಈಗ ನಿಮಗೆ ವೆಹಿಕಲ್ ಅಲ್ಲಿ ಬರ್ತಾರೆ, ಒಂದು ವೆಹಿಕಲ್ ಶಾಲೆ ಒಳಗಡೆ ಬಿಟ್ಟಲ್ಲಿ ಶಾಲೆಯಿಂದ ಮತ್ತೆ ಹೋಗಿ ಕಲಿಸುತ್ತ ಸ್ಕೂಲ್ ಜವಾಬ್ದಾರಿ. ಎಷ್ಟೋ ವೆಹಿಕಲ್ಗಳಲ್ಲಿ ನಿಮಗೆ ಫಿಮೇಲ್ ಸ್ಟಾಫ್ ಇರಲ್ಲ. ಮೊನ್ನೆ ಒಂದು ಜಿಲ್ಲೆನಲ್ಲಿ ಸರಿಯಾಗಿದೆ, ಮಗುನ ಹೋಗ್ತಲ್ಲಿ ಡ್ರೈವರ್ ಮಗುನ ಇಳಿಸಿ ಹೋಗಿದ್ದಾನೆ. ಮಗು ಸಡನ್ಲಿ ರೋಡ್ ದಾಟಿ ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಎಲ್ಲಿದೆ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ? ಮಗುವಿಗೆ ಒಂದು 1,000 ರೂಪಾಯಿ ಖರ್ಚಾಗಿದೆ, ಯಾರು ಕೊಡ್ತಾರೆ? ಸ್ಕೂಲ್ ಜವಾಬ್ದಾರಿ ಇರುತ್ತೆ. ಅದನ್ನೇ ಹಿಂಗೆ ಹೇಳೋದು ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿನಲ್ಲಿ. ಮಗು ಶಾಲೆಗೆ ಬಂದಾಗ ವೆಹಿಕಲ್ ಇದೆ, ಅದು ಯಾರು ವೆಹಿಕಲ್ ಡ್ರೈವರ್ ಕೆಲಸ ಮಾಡ್ತಾನೆ ಅವನಿಗೆ ಪೊಲೀಸ್ ವೆರಿಫಿಕೇಶನ್ ಆಗಬೇಕು. ಮಕ್ಕಳ ಹೇಗೆ ನೋಡ್ಕೊಬೇಕು, ಮಕ್ಕಳ ಜೊತೆ ವರ್ತಿಸ್ಬೇಕು ಅಂತೇಳಿ ಅವನಿಗಿದೆಯಾ, ಅಥವಾ ಆಯ ಇರಬೇಕು. ಮಕ್ಕಳನ್ನ ತಗೊಂಡಾಗ ಇಳಿಸಿ ಹಚ್ಕೊಳ್ಳೋದು ಇಳಿಸಕ್ಕೆ ಆಯ ಇರಬೇಕು ಪ್ರತಿ ವೆಹಿಕಲ್ ಅಲ್ಲಿ, ಖಾಸಗಿ ವೆಹಿಕಲ್. ಪರ್ಟಿಕ್ಯುಲರ್ ಆಗಿ ಈ ಸ್ಕೂಲ್ ನಾವು ಅವೇರ್ನೆಸ್ ಕೊಟ್ಟಿದ್ದೀವಿ, ಇಲಾಖೆಯಿಂದ ಕೊಟ್ಟಿದ್ದೀವಿ, ಅವರು ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಕಡೆಯಿಂದನೂ ಈಗ ನೀವು ಯಾವುದೇ ಸ್ಕೂಲ್ ಈಗಲೂ ಭೇಟಿ ಕೊಡಿ. ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿ ಚೇತನ್ ಕುಮಾರ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಮಕ್ಕಳ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ಮಂಜುಳಾ ಹೆಗಡೆ, ಡಾಕ್ಟರ್ ಪ್ರಜ್ವಲ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KD ಬಡಗೇರ್, ಡಾಕ್ಟರ್ ವಾಲ್ಮೀಕಿ, ಡಾಕ್ಟರ್ ಸಂಗಮೇಶ್, ಡಾಕ್ಟರ್ ಪ್ರಜ್ವಲ್, ಭಾರತಿ ನಾಯಕ್, ನ್ಯಾಯವಾದಿ ಸುವರ್ಣ, ಪಾರ್ವತಿ, ಸುದರ್ಶನ್, ಬಸವರಾಜ್ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರ ವಿವಿಧ ಅಭಿವೃದ್ಧಿ ಯೋಜನೆಗಳ 14 ಕೋಟಿ ರೂಪಾಯಿ ಬಜೆಟ್ಗೆ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರ ವಿವಿಧ ಅಭಿವೃದ್ಧಿ ಯೋಜನೆಗಳ 14 ಕೋಟಿ ರೂಪಾಯಿ ಬಜೆಟ್ಗೆ ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆದ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. RDA ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಲ ದಿನಗಳಿಂದ ಬಾಕಿ ಉಳಿದಿದ್ದ ಬಜೆಟ್ ಮಂಡಿಸಲಾಯಿತು. ನಗರ ಸೌಂದರೀಕರಣ, ಬೀದಿ ದೀಪಗಳ ಅಳವಡಿಕೆ, ಉದ್ಯಾನವನ ಅಭಿವೃದ್ಧಿ ಅನುದಾನ ಕಾಯ್ದಿರಿಸಿದ ಬಜೆಟ್ ಮಂಡಿಸಲಾಯಿತು. ಪ್ರಾಧಿಕಾರ ಆಡಳಿತಾತ್ಮಕ ವೆಚ್ಚ ಹಾಗೂ ಸಂಗ್ರಹವಾಗುವ ಆದಾಯ ಮೂಲಗಳು ಸೇರಿದಂತೆ ಸರ್ಕಾರದ ಅನುದಾನ ಸದ್ಬಳಕೆಗೆ ಪ್ರಾಧಿಕಾರಿಗಳು ವಿಶೇಷ ಒತ್ತು ನೀಡಿ ಕಾರ್ಯನಿರ್ವಹಿಸುವಂತೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚಿಸಿದರು. ನಗರದ ಅಭಿವೃದ್ಧಿ ರೂಪಿಸಲಾಗಿದ್ದ ಮಾಸ್ಟರ್ ಪ್ಲಾನ್ ಎದುರಾಗಿರುವ ತಾಂತ್ರಿಕ ಸಮಸ್ಯೆ ನಿವಾರಿಸಿಕೊಳ್ಳಲು ಅಗತ್ಯ ಬದಲಾವಣೆಗೆ ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವಂತೆ ಶಾಸಕರು ಸೂಚಿಸಿದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ನಗರದ ಜನಸಂಖ್ಯೆಗೆ ಅನುಗುಣವಾಗಿ ದೂರದೃಷ್ಟಿ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲು ತಿಳಿಸಿದರು. ಈಗಾಗಲೇ ರೂಪಿತವಾಗಿರುವ ಮಾಸ್ಟರ್ ಪ್ಲಾನ್ನಲ್ಲಿರುವ ಬದಲಾವಣೆಗಳನ್ನು ಮತ್ತೊಮ್ಮೆ ಸಭೆಯಲ್ಲಿ ವಿಸ್ತೃತ ಚರ್ಚಿಸಿ ಯೋಜನೆ ರೂಪಿಸುವಂತೆ ಆಯುಕ್ತರಿಗೆ ಸೂಚಿಸಿದರು. ಅನಧಿಕೃತ ಲೇಔಟ್ಗಳ ಪತ್ತೆ ಮಾಡಿ ಜನರಿಗೆ ಮೋಸವಾಗದಂತೆ ನಿಗಾ ವಹಿಸಲು ಸೂಚಿಸಿದರು. ಅಲ್ಲದೆ ಹೊಸದಾಗಿ ವಸತಿ ವಿನ್ಯಾಸಕ್ಕೆ ಸಲ್ಲಿಕೆಯಾಗಿರುವ ಪ್ರಸ್ತಾವನೆಗಳಿಗೆ ಸಭೆ ಅನುಮೋದನೆ ನೀಡಿತು. RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ಪ್ರಾಧಿಕಾರ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ಸರ್ಕಾರದಿಂದ ಇನ್ನಷ್ಟು ಅನುದಾನ ಬಿಡುಗಡೆಗೆ ಮನವಿ ಮಾಡಿದರು. DPM ಮಾಡಿದ್ರು, ಯಾರು ಮಾಡಿರಿ?
ಇವು ಯಾವಾಗ ಆಗ್ಯಾವ ಅಕೌಂಟ್ಗಳು? ಎದುರು ಸಲ ಮಾಡಿರೋ ಏನು ಕಾರಣ ಏನು 4 ಅಕೌಂಟ್ ಮಾಡೋದು? ಅದು ಬಿಡು, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಆಗಿದ್ದು ಬಿಟ್ಬಿಡು. ನಾನು ಈಗ ಕೇಳೋದು 19 ಒಂದು ಹೆಡ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ ಪ್ಲಾನ್ ಒಂದೇ ಹೆಡ್ ಅಲ್ಲಪ್ಪ. ಅದು ಕಲೆಕ್ಷನ್ ಸೇಮ್ ಹೆಡ್ನಿಗೆ ಆಗ್ತದೆ, ಎಕ್ಸ್ಪೆಂಡಿಚರ್ ಅದರಲ್ಲಿಂದ ಮಾಡಬೇಕು. 4 ಮಾಡೋದಕ್ಕೆ ಏನ್ ಕಾರಣ? ನಿಮಗೆ ಕಾರಣ ಇಲ್ಲ ಅಂದ್ರೆ ಅವೆಲ್ಲ ತೆಗೆದು ಒಂದು ಮಾಡಿ, ಒಂದು ನ್ಯಾಷನಲೈಸ್ ಬ್ಯಾಂಕಿಂಗ್ ಮಾಡ್ರಿ. ಸಭೆಯಲ್ಲಿ ಆರ್ಡಿಎ ಸದಸ್ಯರುಗಳಾದ ನರಸಿಂಹ ಮಾಡಗಿರಿ, ದತ್ತಾತ್ರೇಯ, ಹೇಮಲತಾ ಮುದೆಪ್ಪ ಸೇರಿದಂತೆ ಸಮಿತಿ ಸದಸ್ಯರುಗಳು, ಸಿಬ್ಬಂದಿಗಳು ಇದ್ದರು. ಇಂದಿನ ಪೀಳಿಗೆ ನಾಡಪ್ರಭು ಕೆಂಪೇಗೌಡರ ಹಾಕಿಕೊಟ್ಟಿರುವ ಹಾದಿಯಲ್ಲೇ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕೆಂದು ಅವರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇಂದಿನ ಪೀಳಿಗೆ ನಾಡಪ್ರಭು ಕೆಂಪೇಗೌಡರ ಹಾಕಿಕೊಟ್ಟಿರುವ ಹಾದಿಯಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಅವರು ಇಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಇವತ್ತು ಕನ್ನಡ ನಾಡಿನ ಪಾಲಿಗೆ ಒಂದು ಶುಭ ದಿನ. ಬೆಂಗಳೂರಿನಂತಹ ಮಹಾನಗರಕ್ಕೆ ತಳಪಾಯ ಹಾಕಿದ ನಾಡಪ್ರಭುಗಳ ಜನ್ಮದಿನವಿದು. ಇದನ್ನು ಸರ್ಕಾರವೇ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಬೆಂಗಳೂರಿನ ಜನಕನನ್ನು ಸ್ಮರಿಸುತ್ತಿದೆ. ಈ ಮೂಲಕ ಕೆಂಪೇಗೌಡರ ವೈಭವದ ಪರಂಪರೆಯನ್ನು ತರುಣ ತಲೆಮಾರುಗಳಿಂದ ವರ್ಗಾಯಿಸುವ ಕೆಲಸವೂ ಆಗುತ್ತಿದೆ ಎಂದರು. ಬೆಂಗಳೂರಿಗೆ ಏನಿಲ್ಲವೆಂದರೂ 1.100 ವರ್ಷಗಳ ಇತಿಹಾಸವಿದೆ. ಬೆಂಗಳೂರು ಇಂದು ಬಹುದೊಡ್ಡ ಶಿಕ್ಷಣ ತಾಣವಾಗಿದೆ. 1.25 ಕೋಟಿ ಜನರ ಪಾಲಿಗೆ ಸೂರಾಗಿದೆ. ವಿದೇಶಿಯರ ಪಾಲಿಗೆ ಅಚ್ಚುಮೆಚ್ಚಿನ ಹೂಡಿಕೆ, ಕೈಗಾರಿಕೆ, ಆಡಳಿತ, ಸಂಸ್ಕೃತಿ, ಶಾಂತಿ, ಹಿತಕರ ಹವೆ, ಹೀಗೆ ಎಲ್ಲದಕ್ಕೂ ಬೆಂಗಳೂರು ಇನ್ನೊಂದು ಹೆಸರಾಗಿದೆ ಎಂದು ಹೇಳಿದರು. ಕೆಂಪೇಗೌಡರು ಬೆಂಗಳೂರನ್ನು ತುಂಬಾ ವೈಜ್ಞಾನಿಕವಾದ ಒಂದು ನಗರವನ್ನಾಗಿ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು ಎನಿಸುತ್ತದೆ. ಏಕೆಂದರೆ ಜನಜೀವನ ಮತ್ತು ನಾಗರಿಕತೆಗಳ ವಿಕಸನಕ್ಕೆ ನೀರಿನ ಆಸರೆ ಇರಬೇಕು. ಕೆಂಪೇಗೌಡರು ಬೆಂಗಳೂರಿನ ತುಂಬೆಲ್ಲ ಕೆರೆಗಳನ್ನು ಕಟ್ಟುತ್ತಾ ಇದನ್ನು 1000 ಕೆರೆಗಳ ನಾಡನ್ನಾಗಿ ಮಾಡಿದರು. ಇದಕ್ಕೆ ಉದಾಹರಣೆಯಾಗಿ ಧರ್ಮಂಬುದಿ, ಕೆಂಪಂಬುದಿ, ಸಂಪಂಗಿ, ರಾಮನ ಕೆರೆ, ಚೆನ್ನಮ್ಮನ ಕೆರೆ, ಹಲಸೂರು ಕೆರೆ, ಮತ್ತಿಕೆರೆ ಇತ್ಯಾದಿಗಳನ್ನು ಕಟ್ಟಿದರು. ಸರ್ಕಾರದ ವತಿಯಿಂದ ಕೆಂಪೇಗೌಡ ಪ್ರತಿಮೆ ಥೀಮ್ ಪಾರ್ಕ್ ದೇವನಹಳ್ಳಿ ಬಳಿ ಇರುವ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆವರಣದಲ್ಲಿ 108 ಅಡಿ ಎತ್ತರದ ಕೆಂಪೇಗೌಡ ಕಂಚಿನ ಬೃಹತ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಅಲ್ಲದೆ ಕೆಂಪೇಗೌಡರಿಗೆ ಸಂಬಂಧಿಸಿದ ತಾಣಗಳನ್ನು ಅಭಿವೃದ್ಧಿಪಡಿಸಲು ಕೆಂಪೇಗೌಡ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರವನ್ನೇ ರಚಿಸಲಾಗಿದೆ ಎಂದರು.
ಜಯಂತಿ ಅಷ್ಟೇ ಅಲ್ಲದೆ ನಾಡಪ್ರಭುಗಳು ಕೆಂಪೇಗೌಡರು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಅದು ನಾವು ಬೆಂಗಳೂರು ಯಾವ ರೀತಿ ಅವರು ನಿರ್ಮಾತೃ ಮಾಡಿದರು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಮೇತ ನಿರ್ಮಾಣ ಮಾಡಬೇಕು, ನಮ್ಮ ಜಿಲ್ಲೆಯನ್ನ ಡೆವಲಪ್ಮೆಂಟ್ ಮಾಡಬೇಕು. ಅದನ್ನ ಮಾಡಬೇಕಾದ್ರೆ ತಮ್ಮೆಲ್ಲರಲ್ಲಿ ಇದೆ. ಈಗ ಇಂದಿನ ವಿದ್ಯಾರ್ಥಿಗಳು ಮುಂದಿನ ನಾಗರಿಕರಂತ ನಾವು ಹೆಂಗೆ ಕರಿತೀವೋ ಆ ರೀತಿ ನಮ್ಮ ಜಿಲ್ಲೆಯನ್ನ ನಾವು ಡೆವಲಪ್ ಮಾಡಿ ನಮ್ಮ ಜಿಲ್ಲೆಯ ಮಹನೀಯರ ವ್ಯಕ್ತಿಗಳು ನೀವು ಆಗ್ಬೋದು. ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಜಿಲ್ಲೆಯಲ್ಲಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ಬೆಂಗಳೂರಿಗೆ ಸಂಬಂಧಪಟ್ಟ ಈಗಾಗಲೇ ನಾನು ಹೇಳಿದ ಪ್ರಕಾರ ಅವರು ನಿರ್ಮಾಣ ಮಾಡಿ ಹೋದ್ರು, ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ಆದ ನಂತರ ಎಷ್ಟು ಡೆವಲಪ್ಮೆಂಟ್ಗಳಾಗಿದೆಯೋ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಅದರಲ್ಲಿ ಈಗಾಗಲೇ ನಾವು ಬೆಂಗಳೂರನ್ನ ಅಂತ ನಾವೇನಂತ ಕರಿತೀವಿ, ವೈಜ್ಞಾನಿಕ ಸಿಟಿ ಅಂತ ಕರಿತೀವಿ, ವೈಜ್ಞಾನಿಕ ನಗರ ಅಂತ ಕರಿತೀವಿ, ಉದ್ಯಾನಗಳ ನಗರ ಅಂತ ಕರಿತೀವಿ, IT-BT ಸಿಟಿ ಅಂತ ಕರಿತೀವಿ, ನಾವು ಜನಸಂದಣಿ ನಗರ ಅಂತ ಕರಿತೀವಿ, ಸುಂದರವಾದ ನಗರ ಅಂತ ಕರಿತೀವಿ. ಹೀಗಾಗಿ ಒಂದು ನಗರವನ್ನ ಸುಮಾರು 1100 ವರ್ಷಗಳ ಹಿಂದೆ ಅವರು ಡೆವಲಪ್ ಮಾಡಿದ್ರೆ ಈಗ ಆ ನಗರ ಅತಿ ಹೆಚ್ಚಾಗಿ ಬೆಳೆದು ನಿಂತಿದೆ ಟೋಟಲ್. ಅದರ ಜೊತೆಗೆ ಎಲ್ಲಾ ವಿಧದಲ್ಲಿ ನೋಡ್ರಿ, ನಮಗೆ ಅತಿ ಹೆಚ್ಚು ಜನ ಕೂಲಿ ಕಾರ್ಮಿಕರು, ಅವರು ಇವರು ಬೇರೆ 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 ಇರ್ತಕ್ಕಂಥ ಉದ್ಯೋಗಿಗಳ ಸಮೇತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅದು ಆಶ್ರಯ ತಾಣವಾಗಿದೆ. ಅದರ ಜೊತೆಗೆ ಈಗಾಗಲೇ ಕೆರೆಗಳ ನಿರ್ಮಾಣ ಇದೆ ಜಾಸ್ತಿ. ಬೆಂಗಳೂರು ಡೆವಲಪ್ ಆಗ್ಬೇಕಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಆಗತ್ತೆ ಅನ್ನೋ ಉದ್ದೇಶದಿಂದ ಕೆರೆಗಳ ನಿರ್ಮಾಣವನ್ನ ಮಾಡಿದ್ದಾರೆ ಜಾಸ್ತಿ. ಅದಕ್ಕೆ 1000 ಕೆರೆಗಳ ನಾಡು ಅಂತಲೂ ಕರೀತಾರೆ ಬೆಂಗಳೂರನ್ನ. ಅದೇ ರೀತಿ ಈಗಾಗಲೇ ನೀರಿಗಾಗಿ ಅಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ಬೆಂಗಳೂರು ನಗರ ಡೆವಲಪ್ ಆಗಿದೆ. ಆ ಬೆಂಗಳೂರು ನಗರ ಯಾವ ರೀತಿ ಡೆವಲಪ್ ಆಗಿದೆ, ನಮ್ಮ ಜಿಲ್ಲೆಯಲ್ಲೂ ಸಮೇತ ಕೆಲವು ರಾಜಸ್ಥಾನ ಜಿಲ್ಲೆ, ಕೆಲವೊಂದು ಜಿಲ್ಲೆಯಲ್ಲಿ ನಾವು ಕೇಳಿದೀವಿ, ಅಲ್ಲಿ ನೀರೇ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಯಾವ ರೀತಿಯ ನೀರನ್ನು ನಾವು ತಗೊಂಡು ಯಾವ ರೀತಿ ಅವರ ಸಿಟಿಯನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಹಾಗಾಗಿ ನಮ್ಮ ಜಿಲ್ಲೆಯೂ ಸತೆ ಒಂದು ಉತ್ತಮ ತಾಣ ಆಗ್ಬೋದಂತ ಸಂದರ್ಭದಲ್ಲಿರುತ್ತೆ. ಈಗಾಗಲೇ ಸರ್ಕಾರ ಈಗಾಗಲೇ ಅವರ ನೆನಪಿಗೋಸ್ಕರ, ಕೆಂಪೇಗೌಡರ ನೆನಪಿಗೋಸ್ಕರ ಈಗಾಗಲೇ ಅವರ ಪ್ರತಿಮೆಯನ್ನ ದೇವನಹಳ್ಳಿ ಭಾಗದಲ್ಲಿ ಪ್ರತಿಮೆಯನ್ನ 108 ಅಡಿಯಲ್ಲಿ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಥೀಮ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಸರ್ಕಾರವು ಇದರ ಜೊತೆಗೆ ವಿವಿಧ ಅನುದಾನದಲ್ಲಿ ಈಗಾಗಲೇ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಅಂತಂದು ಸ್ಥಾಪನೆ ಮಾಡಿದೆ. ಅಂದ್ರೆ ಇದೆಲ್ಲ ಡೆವಲಪ್ಮೆಂಟ್ಗೆ ಸ್ಥಾಪನೆ ಮಾಡಿದೆ. ಅವರ ಹೆಸರನ್ನ ಉಳಿಬೇಕನ್ನೋ ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಪ್ರತಿ ವರ್ಷ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಸತೆ ಘೋಷಣೆ ಮಾಡಲಾಗಿದೆ. ಅಂದ್ರೆ ಸರ್ಕಾರವು ಹಲವಾರು ವಿಷಯಗಳಲ್ಲಿ ಇದನ್ನ ಡೆವಲಪ್ ಆಗಲಿಕ್ಕೆ ಅಥವಾ ಅವರ ಹೆಸರನ್ನ ಉಳಿಸಲಿಕ್ಕೆ ನಾವೆಲ್ಲ ಕಾರಣಕರ್ತರಾಗಿದ್ದಾರೆ. ದೇವರಾಯರು ಪಟ್ಟಕ್ಕೆ ಬಂದ ಸಂದರ್ಭದಲ್ಲಿ 1509ರಲ್ಲಿ ಆಗ ತಾನೇ ಜನಿಸಿದಂತ 1 ವರ್ಷದ ಬಾಲಕ ಕೆಂಪೇಗೌಡರು ಅವರ ತಂದೆಯ ಜೊತೆಗೆ ಅವರ ಒಂದು ಸಿಂಹಾಸನಾರೂಢ ಕಾರ್ಯಕ್ರಮಕ್ಕೆ ಬಂದಿದ್ರು. ತದನಂತರ 1515ರಲ್ಲಿ ಮೊದಲನೆಯ ಮಹಾನವಮಿ ಹಬ್ಬವನ್ನ ಆಚರಿಸಲಾಯಿತು. ಆ ಸಂದರ್ಭದಲ್ಲಿ 5 ವರ್ಷದ ಬಾಲಕ ಕೆಂಪೇಗೌಡ ಅವರು. ಸೊ ಅವರ ಜೊತೆಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಇವರು ಬರ್ತಾ ಇದ್ರು. ಕಾರಣ ಇಷ್ಟೇ, ಯಾವುದೇ ಒಬ್ಬ ವ್ಯಕ್ತಿ ಆಗಲಿ, ಒಂದು ವಿದ್ಯಾರ್ಥಿನಿ ಆಗಲಿ, ಯಾರೇ ಆಗಲಿ, ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ ಒಬ್ಬರ ಜೊತೆ ಇನ್ನೊಬ್ಬರನ್ನ. ಹಾಗೆ 5 ವರ್ಷದ ಬಾಲಕ ನೋಡಿ ಎಷ್ಟು ಚಿಕ್ಕ ಅಂದ್ರೆ ಅದಕ್ಕೆ ಹೇಳ್ತಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ. ವಿಜಯನಗರ ಸಾಮ್ರಾಜ್ಯದ ಆ ವೈದುರ್ಯವನ್ನ ನೋಡಿ, ಯಾಕೆಂದ್ರೆ ಮುತ್ತು ರತ್ನ ವಜ್ರ ವೈಡೂರ ಎಲ್ಲವುಗಳನ್ನ ನಾವು ಯಾವ ರೀತಿಯಾಗಿ ಜೋಳ ಅಕ್ಕಿ ರಾಗಿ ಗೋಧಿಯನ್ನು ಅಳಿತೀವೋ ಆ ರೀತಿಯಾಗಿ ಅಲ್ಲಿ ಆ ವಸ್ತುಗಳನ್ನ ಅಳಿತಾ ಇದ್ರು. ಅದನ್ನ ನೋಡಿದಂತಹ ಒಂದು ಚಿಕ್ಕ ಬಾಲಕ ನಾವು ಯಾಕೆ ಕಟ್ಟಿದರೆ ಇಂಥ ನಾಡನ್ನ ಕಟ್ಟಬಾರದು ಎಂಬ ಭಾವನೆಯನ್ನ ತುಂಬಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದಿದ್ರು. ಅಂದ್ರೆ ಆಗದಿನ್ನು ಬೆಂಗಳೂರು ಆಗಿರ್ಲಿಲ್ಲ, ಅದಕ್ಕೆ ಹಳೆಯ ಬೆಂಗಳೂರು ಅಂತ ಕಟ್ಟಿದ್ರು. ಯಾಕೆಂದ್ರೆ ಮುಂದೆ ಆ ನಗರವನ್ನ ಕಟ್ಟಿದವರೇ ನಾಡಪ್ರಭು ಕೆಂಪೇಗೌಡವರು. ನೋಡ್ರಿ, 1510ರಿಂದ 1531ರವರೆಗೂ ಕೂಡ ತನ್ನ ತಂದೆ ಕೆಂಪೆ ನಂಜೇಗೌಡರ ಜೊತೆಗೆ ಆಗಾಗ ಅವರು
ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ರು. ಕಾರಣ ಇಷ್ಟೇ, ಸಾವಿರಾರು ಸಾಮಂತರಲ್ಲಿ ಯಲಹಂಕ ನಾಡ ಪ್ರಭುಗಳೂ ಕೂಡ ಒಬ್ಬ ಸಾಮಂತರು. ವಿಜಯನಗರದ ಕೃಷ್ಣದೇವರಾಯ ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಇವರ ಒಂದು ಮಿತ್ರತ್ವವೂ ಕಾರಣವಾಗಿತ್ತು. ಅಷ್ಟೊಂದು ಸಾಮಂತರಲ್ಲಿ ಅತ್ಯಂತ ನಿಷ್ಠೆಯುಳ್ಳ ಮಿತ್ರತ್ವವನ್ನು ಹೊಂದಿದಂಥವರು ಯಲಹಂಕ ನಾಡ ಪ್ರಭುಗಳು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಒಂದು ಸಾರಿ ವಿಜಯನಗರದ ಅರಸನ ಮಗನಾದ ತಿರುಮಲರಾಯರಿಗೂ ಜೊತೆಗೆ ಈ ಕೆಂಪೇಗೌಡರಿಗೂ ಒಂದು ಕುಸ್ತಿಪಟು ನಡೀತದೆ. ಆ ಕುಸ್ತಿಪಟುವದಲ್ಲಿ ಈ ಕೆಂಪೇಗೌಡರು ವಿಜಯವನ್ನ ಸಾಧಿಸಿ ಆ ಕೃಷ್ಣದೇವರಾಯರಿಂದ ಅಮರನಾಯಕ ಎಂಬ ಒಂದು ಬಿರುದನ್ನ ಇವರು ಪಡ್ಕೊಳ್ತಾರೆ. ನೋಡಿ, ಧರ್ಮನಾಯಕ ಅಮರನಾಯಕ ಅಂತಕ್ಕಂಥ ಬಿರುದನ್ನು ಸಾಮಾನ್ಯವಾಗಿ ಅಂತಹ ದೊಡ್ಡ ಸಾಮ್ರಾಜ್ಯದ ಅರಸ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಪಡೆದಂತಹ ಒಂದು ಕುಸ್ತಿಪಟುವನಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ವಿಷಯವನ್ನ ಅರ್ಥಕೊಂಡು ಅಲ್ಲಿ ತನ್ನ ಸ್ನೇಹಿತರ ಜೊತೆಗೆ, ಈಗ ನಾವು ಅಂಜನಾದ್ರಿ ಬೆಟ್ಟ ಅಂತ ನಾವು ಹೇಳ್ತೀವಿ, ಇದಕ್ಕೂ ಮೊದಲು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರದವರೆಗೆ ಮೆರವಣಿಗೆ ಮಾಡಲಾಯಿತು. ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಮೆಹಬೂಬ್ ಬಿ, ರಾಯಚೂರು ತಹಸೀಲ್ದಾರ್ ರವಿ ವರ್ಮಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್, ಬೇವಿನ ಬೆಂಚಿ, ಹಿರಿಯ ಸಾಹಿತಿ ಬಾಬುರಾವ್ ಸೇರಿದಂತೆ ವಿವಿಧ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ದಿನಾಂಕ 25ರಂದು ವಿಜಿ ಕುಲಕರ್ಣಿ ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವ ಕುರಿತು ಇಂದು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ವೈದ್ಯರ ಸಂಘದ ವತಿಯಿಂದ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ವಿಜಿಕೆ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಂನಲ್ಲಿ ವೈದ್ಯಕೀಯ ಮತ್ತು ಇತರೆ ಆಸ್ಪತ್ರೆ ಸಿಬ್ಬಂದಿಯ ಮೇಲೆ ಮಾರಣಾಂತಿಕ ಹಲ್ಲೆ, ಆಸ್ಪತ್ರೆಯ ಪೀಠೋಪಕರಣ ಧ್ವಂಸ, ಜೀವ ಬೆದರಿಕೆ, ಅಕ್ರಮವಾಗಿ ಜನರನ್ನು ಒಗ್ಗೂಡಿಸಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ಚಿಕಿತ್ಸೆಗೆ ಅಡ್ಡಿಪಡಿಸಿರುವ ವಿಷಯಗಳ ಬಗ್ಗೆ ಭಾರತೀಯ ವೈದ್ಯಕೀಯ ಸಂಘ ರಾಯಚೂರಿನ ಸರ್ವ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಪ್ರಕರಣದಿಂದ ಎಲ್ಲ ವೈದ್ಯಕೀಯ ಹಾಗೂ ಅರೆ ವೈದ್ಯಕೀಯ ಸಮೂಹಕ್ಕೆ ಹೆದರಿಕೆಯ ಸನ್ನಿವೇಶ ಉಂಟಾಗಿದ್ದು ನಮ್ಮ ಕರ್ತವ್ಯಗಳನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಈ ರೀತಿಯ ಘಟನೆ ಜರುಗದಂತೆ ಕ್ರಮ ಕೈಗೊಳ್ಳಲು ಮನವಿಯನ್ನು ಮಾಡಲಾಯಿತು. ಭಾರತೀಯ ವೈದ್ಯಕೀಯ ಸಂಘದ ತುರ್ತು ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು ಒಮ್ಮತವಾಗಿ ಹಾಗೂ ಸ್ವಯಂ ಪ್ರೇರಿತವಾಗಿ ತಮ್ಮ ಖಾಸಗಿ ಕ್ಲಿನಿಕ್ ಹಾಗೂ ಆಸ್ಪತ್ರೆಗಳನ್ನು 28/6/2024 ಮಧ್ಯಾಹ್ನ 12 ಗಂಟೆಯಿಂದ ತುರ್ತು ಪರಿಸ್ಥಿತಿ ಹೊರತುಪಡಿಸಿ ಹಾಗೂ 29/6/2024 ಬೆಳಗ್ಗೆ 9 ಗಂಟೆಯಿಂದ 30/6/2024 ಬೆಳಗ್ಗೆ 9 ಗಂಟೆಯವರೆಗೆ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ಸ್ಪಷ್ಟಪಡಿಸಿದೆ. ಅವಾಗ ಅಲ್ಲಿ 15-20 ಜನ ಅಟೆಂಡರ್ಸ್ ಗುಂಪುಗೂಡಿ ಅಲ್ಲಿದ್ದಂಥ ಆಸ್ಪತ್ರೆ ಸಿಬ್ಬಂದಿ ಆಯಿತು, ವೈದ್ಯರಾಯಿತು, ಕರ್ತವ್ಯನಿಷ್ಠ ವೈದ್ಯರ ಮೇಲೆ ಹಲ್ಲೆ ಮಾಡಬೇಕು, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಅಲ್ಲಿದ್ದಂಥ ಪೀಠೋಪಕರಣಗಳು ಧ್ವಂಸ ಮಾಡ್ತಾರೆ, ಜೀವ ಬೆದರಿಕೆ ಆಗ್ತದೆ ಸರ್. ಮತ್ತು 25-30 ಜನ ಬಂದು ಅಲ್ಲೆಲ್ಲ ಅಟ್ಮಾಸ್ಫಿಯರ್ ಅಂದರೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ. ಇದರಿಂದ ಏನಾದರೆ ಸರ್ ಎಲ್ಲರೂ ಸ್ಟ್ರೈಕ್ ಇಂಡೆಫಿನೇಟ್ ಆಗಿಯೂ ಹೋಗ್ಬೋದು ಸರ್. ಎಲ್ಲ ಸ್ಟೇಟಿಗೆ ಮತ್ತು ನ್ಯಾಷನಲ್ ಹೆಡ್ಕ್ವಾರ್ಟರ್ಸ್ಗೆ ನಾನ್ ಗೌರ್ಮೆಂಟ್ ಎಲ್ಲ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಹೆಡ್ಕ್ವಾರ್ಟರ್ಸ್ಗೆ ಮೆಸೇಜ್ ಹೋಗಿದೆ. ಅವರು ಈ ಕೇಸನ್ನ ಗಂಭೀರವಾಗಿ ತಗೊಂಡಿದ್ದಾರೆ ಸರ್. ಸ್ಟೇಟ್ ವೈಡ್ ಅಜಿಟೇಷನ್ನು ಆಗ್ಬೋದು ಸರ್. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಿತ್ ಕುಲಕರ್ಣಿ, ರಾಯಚೂರು ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಬಾಲ್ಕಿ, ಡಾಕ್ಟರ್ ಸಂಜೀವ್ ಚೆಟ್ಟಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿ KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202.
ಅಧ್ಯಕ್ಷ ಬಸನಗೌಡ ದದ್ದಲ್ ಅಧ್ಯಕ್ಷತೆಯಲ್ಲಿ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ವಿಕಾಸಸೌಧದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅಧ್ಯಕ್ಷತೆಯಲ್ಲಿ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸರ್ಕಾರದ ಉಪ ಕಾರ್ಯದರ್ಶಿ ಎಂಎಸ್ ಜ್ಯೋತಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಅವರು ನಿಗಮಕ್ಕೆ ಸಂಬಂಧಿಸಿದ ಎಲ್ಲ ಯೋಜನೆ, ಇತರೆ ಕಾರ್ಯಕ್ರಮಗಳ 10 ವರ್ಷಗಳ ಆರ್ಥಿಕ ಹಾಗೂ ಭೌತಿಕ ಪ್ರಗತಿ ವರದಿಯ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಿರ್ದೇಶಕ ರಾಜ್ಕುಮಾರ್, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಎಲ್ಲ ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ಸದಸ್ಯರ ಒಳಗೊಂಡ ನ್ಯಾಕ್ ಕಮಿಟಿ ಕಾಲೇಜಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿತು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ಸದಸ್ಯರ ಒಳಗೊಂಡ ನ್ಯಾಕ್ ಕಮಿಟಿ ಕಾಲೇಜಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿತು. ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಮಿತಿ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು. ನ್ಯಾಕ್ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಕೊಡಟ್ಟಿ ವಿನಯರಾವ್ ಹಾಗೂ ಸಹ ಸಂಚಾಲಕ ಡಾಕ್ಟರ್ ಬಾಳಸಾಹೇಬ್ ಜಾಧವ್, ಡಾಕ್ಟರ್ ರಾಜೀವ್ ಬರೋಡಲಿ ಸದಸ್ಯರುಗಳು ಮಾಹಿತಿ ಸಂಗ್ರಹಿಸಿದರು. ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇರುವ ಮೂಲಭೂತ ಸೌಕರ್ಯ, ಕಾರ್ಯಚಟುವಟಿಕೆಗಳ ಕುರಿತಾಗಿ ಸಮಿತಿ ಸದಸ್ಯರು ಮಾಹಿತಿ ಪಡೆದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣ ಕಾಲೇಜಿನ ಪ್ರಗತಿ ಕುರಿತು ಮಾಹಿತಿ ನೀಡಿದರು. ಕಾಲೇಜಿನಲ್ಲಿ ಲಭ್ಯವಿರುವ ವಿಷಯಾಧಾರಿತ ಉಪನ್ಯಾಸಕರು, ಇತರೆ ಕಾರ್ಯಚಟುವಟಿಕೆಗಳನ್ನು ಸಮಿತಿ ಸದಸ್ಯರು ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳು ಉಪನ್ಯಾಸಕರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದರು. ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಇದ್ದರು. ಲಾರಿ ಮತ್ತು ಟಿಪ್ಪರ್ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿದ್ದರಿಂದ ಲಾರಿ ಚಾಲಕ ಕಾಲು ಮುರಿದ ಘಟನೆ ನಗರದ ಹೊರವಲಯದ ಪವರ್ ಗ್ರಿಡ್ ಬಳಿ ನಡೆದಿದೆ. ಲಾರಿ ಮತ್ತು ಟಿಪ್ಪರ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದ್ದರಿಂದ ಲಾರಿ ಚಾಲಕ ಕಾಲು ಮುರಿದ ಘಟನೆ ನಗರದ ಹೊರವಲಯದ ಪವರ್ ಗ್ರಿಡ್ ಬಳಿ ನಡೆದಿದೆ. ಕಾಲು ಮುರಿದ ಲಾರಿ ಚಾಲಕ ರಾಜಾವಲಿ ಸಾಬ್ ಎಂದು ಗುರುತಿಸಲಾಗಿದೆ. ಮರಳು ಸಾಗಿಸಿದ ಟಿಪ್ಪರ್ ಚಾಲಕನು ಅಡ್ಡಾದಿಡ್ಡಿಯಾಗಿ ಟಿಪ್ಪರ್ ಚಲಾಯಿಸಿದ್ದರಿಂದ ಎದುರಿಗೆ ಬರುತ್ತಿರುವ ಲಾರಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಲಾರಿ ಚಾಲಕ ಕಾಲು ಮುರಿದಿದೆ. ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟಿಪ್ಪರ್ ಚಾಲಕ ಸ್ಥಳದಲ್ಲಿ ಪರಾರಿಯಾಗಿದ್ದಾನೆ. ಟಿಪ್ಪರ್ ರಾಯಚೂರಿನ ಜಂಬಣ್ಣ ಎಂಬುವರಿಗೆ ಸೇರಿದೆ ಎನ್ನಲಾಗಿದೆ. ಈ ಕುರಿತು ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿ ರೈತರಲ್ಲಿ ಆತಂಕ ಮೂಡಿಸಿದ್ದು, ಚಿಕ್ಕಬೂದೂರು ಗ್ರಾಮದ ರೈತ ಸಿದ್ದನಗೌಡ ಎಂಬುವವರ ಜಮೀನಿನ ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿ ರೈತರಲ್ಲಿ ಆತಂಕ ಮೂಡಿಸಿದ್ದು, ಚಿಕ್ಕಬೂದೂರು ಗ್ರಾಮದ ರೈತ ಸಿದ್ದನಗೌಡ ಎಂಬುವವರ ಜಮೀನಿನ ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ಆಹಾರ ಆರಿಸಿ ರೈತರ ಜಮೀನಿಗೆ ಲಗ್ಗೆ ಇಟ್ಟಿದ್ದ ಮೊಸಳೆಯನ್ನು ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದರು. ಕೃಷಿ ಚಟುವಟಿಕೆಗಳಿಗಾಗಿ ಜಮೀನುಗಳಿಗೆ ಹೋಗಲು ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಬಲೆ ಹಾಕುವ ಮೂಲಕ ಮೊಸಳೆಯನ್ನು ಸೆರೆ ಹಿಡಿದಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗೂಗಲ್ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಸುರಕ್ಷಿತವಾಗಿ ಮೊಸಳೆಯನ್ನು ಬಿಟ್ಟಿದ್ದಾರೆ. ಮೊಸಳೆಯನ್ನು ಹಿಡಿದು ನದಿಗೆ ಬಿಟ್ಟಿದ್ದರಿಂದ ರೈತರು ನಿರಾಳರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸಭೆ. ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಂಖ್ಯೆ ಲೋಪ, ಹೆಚ್ಚು ಮಕ್ಕಳ ಕಂಡು ಬಂದರೆ ಕ್ರಮಕ್ಕೆ ಸರ್ಕಾರ ಶಿಫಾರಸು, ವೆಂಕಟೇಶ್ ಎಚ್ಚರಿಕೆ. ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆ. 14 ಕೋಟಿ ರೂಪಾಯಿ ಅಂದಾಜಿನ ಬಜೆಟ್ಗೆ ಅನುಮೋದನೆ. ಹೊಸದಾಗಿ ಮಾಸ್ಟರ್ ಪ್ಲಾನ್ ರೂಪಿಸಲು ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪಾಲನೆ ಮಾಡಿ ದುರ್ಗೇಶ್. ವಿಜಿ ಕುಲಕರ್ಣಿ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಖಂಡಿಸಿ ಭದ್ರತೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಸಭೆ. ನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 3 ಜನ ನ್ಯಾಕ್ ಕಮಿಟಿ ಭೇಟಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ. ಲಾರಿ ಟಿಪ್ಪರ್ ಮುಖಾಮುಖಿ ಡಿಕ್ಕಿ, ಲಾರಿ ಚಾಲಕನಿಗೆ ಗಂಭೀರ ಗಾಯ. ಮತ್ತು ಕೃಷಿ ಹೊಂಡದಲ್ಲಿ ಮೊಸಳೆ ಪ್ರತ್ಯಕ್ಷ, ಮೊಸಳೆ ನೋಡಿ ರೈತರಲ್ಲಿ ಭಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರವೇಶಿಸಿದವರು
N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. Wide parking areas facilities. Visit Shekhar Nagar, IB Road, Raichur.